ಇದ್ರಲ್ಲಿ ರಹಸ್ಯ ಏನಿದೆ ಹೇಳಿ? ನಮ್ದು ದೊಡ್ಡ ಫ್ಯಾಮಿಲಿ ಅಲ್ವಾ, ಎಲ್ಲಾರನ್ನೂ ಒಂದೇ ಸಲ ಪರಿಚಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇವಾಗ ಹೇಳ್ತಿಲ್ಲ ಅಷ್ಟೇ. ಸರಿ ರೀ. ನಮ್ ಮನೆ ಅಡ್ರೆಸ್ ರೋಡ್ ನಂಬರ್ 45, ಹೌಸ್ ನಂಬರ್ 35, ಬಸವನಗುಡಿ. ಸರಿನಾ? ನೆನ್ಪಿರುತ್ತಲ್ವಾ? ಓಕೆ ರೀ, ನೆನ್ಪಿರತ್ತೆ. ಇನ್ ನಾನು ಹೊರಡ್ತೀನಿ. ಕರ್ದಿದ್ದಕ್ಕೆ ಥ್ಯಾಂಕ್ಸ್. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆ ಆಗ್ಲಿ, ಖಂಡಿತ ಬರ್ತೀನಿ. ಸರಿ, ಬರ್ತೀನಿ. ಪುರೋಹಿತ್ರೆ, ನನ್ ಮಗ ಸತ್ಯನ್ ಹೆಸರಲ್ಲಿ ಅರ್ಚನೆ ಮಾಡಿ. ಗೋತ್ರ ನಕ್ಷತ್ರ ಹೇಳಮ್ಮ. ವಿಶ್ವಾಮಿತ್ರ ಗೋತ್ರ. ನಾಳೆ ನೀನ್ ಬರ್ಬೇಕು. ಅವನಿನ್ ನಿಜವಾದ ರೂಪ ಹೊರಗೆ ಬರಬೇಕು. ನಮಸ್ತೆ ರೀ, ಬನ್ನಿ. ಅತ್ತೆ ಅವ್ರು ಬಂದ್ರು. ಗೊತ್ತು. ನಮಸ್ಕಾರ. ನಮಸ್ಕಾರ. ಅಮ್ಮ, ಇನ್ ಸ್ವಲ್ಪ ಹೊತ್ತಲ್ಲೇ ವ್ರತ ಶುರು ಆಗುತ್ತೆ. ಕುಟುಂಬ ಸದಸ್ಯರು ಹಾಗೆ ಬರ್ಬೇಕಾಗಿರೋ ಮುತ್ತೈದರೆಲ್ಲರೂ ಬಂದ ಹಾಗೆ ಅಲ್ವಾ? ಹಾ, ಎಲ್ಲರೂ ಬಂದಿದ್ದಾರೆ ಪುರೋಹಿತ್ರೆ. ಪ್ರಧಾನ ಮುತ್ತೈದೆಯಾಗಿ, ಮುಖ್ಯ ಅತಿಥಿಯಾಗಿ ನನಗ್ ಗೊತ್ತಿರೋರೊಬ್ರು ಬರ್ತಾ ಇದ್ದಾರೆ ಪುರೋಹಿತ್ರೆ. ಯಾರತ್ತೆ? ಬಂದ ಮೇಲೆ ಗೊತ್ತಾಗುತ್ತೆ ಬಿಡು. ನೀನು ಮಾಡ್ತಿರೋ ಮೋಸ ಇವತ್ತು ಅಮ್ಮನವರು ಬಯಲ್ ಮಾಡ್ತಾರೆ. ಈ ವ್ರತದ ನೆಪದಲ್ಲಿ ಅತ್ತೆ ಜೊತೆ ಹೇಗಾದ್ರೂ ಜಗಳ ಮಾಡಿ ಅಕ್ಷಯಾಗೆ ಮೂಗುತಿನ ಕೊಡಿಸ್ತೀನಿ. ಅಕ್ಕ, ಬಾ ಅಕ್ಕ. ಈ ಸುಜಾತ ಬಂದ್ಲು ಅಂದ್ರೆ ಸುಮ್ಮನೆ ಇರಲ್ಲ. ಹೌದೌದು, ಅವಳ ಹತ್ರ ಹುಷಾರಾಗಿರ್ಬೇಕು. ಅತ್ತೆ, ಎಲ್ರ ಸಮಕ್ಷದಲ್ಲಿ ಒಂದು ಮಾತು ಕೇಳಬೇಕು ಅನ್ಕೊಂಡಿದ್ದೀನಿ. ಏನದು? ವ್ರತ ಮಾಡೋದಕ್ಕೆ ಒಪ್ಕೊಂಡಿದ್ದೀರಾ ಅಲ್ವಾ? ಹಾಗೆ ಈ ಶುಭ ಕಾರ್ಯದಲ್ಲಿ ಅಕ್ಷಯಾಗೆ ಮೂಗುತಿನ ಕೊಟ್ಬಿಡ್ಬೋದು ಅಲ್ವಾ? ಬಂದ್ಲೋ ಇಲ್ವೋ, ಬಂದ ತಕ್ಷಣ ಶುರು ಮಾಡೋದ್ಲು ಕಾಂಟ್ರವರ್ಸಿ. ಅಕ್ಷಯಾಗೆ ಕೊಡದೆ ಇರೋದಕ್ಕೆ ನನ್ನ ಕಾರಣ ನನಗಿದೆ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ನೀವು ಕೇಳ್ತಾ ಇಲ್ಲ. ಆ ಕಾರಣ ಏನು ಅಂತ ಹೇಳ್ತೀನಿ ಕೇಳಿ. ನನ್ನಂಥ ಜಾತಕ ಹೊಂದಿರೋ ವಾರಸ್ದಾರಳಿಗೆ, ನನ್ನ ಮಗನಿಗೆ ಹುಟ್ಟಿರೋ ಮಗಳಿಗೆ ನಾನು ಮೂಗುತಿನ ಕೊಡಬೇಕು ಅಂದ್ಕೊಂಡಿದ್ದೆ. ಆದರೆ ಅಕ್ಷಯ ಶ್ರೀಕರ್ ಮಗಳಲ್ಲ ಅಂತ ಗೊತ್ತಾಯ್ತು. ಅವನಿ ಸತ್ಯಗೆ ಇರೋ ಸಂಬಂಧದಿಂದ ಹುಟ್ಟಿರೋ ಮಗು ಅಂತ ನಂಬ್ತಿದ್ದೀನಿ. ಆದರೆ ಈ ವಿಷಯನ ನನ್ನ ಬಾಯಾರ ಹೇಳೋಕ್ಕಾಗ್ತಿಲ್ಲ. ಇದೇ ಮುಖ್ಯ ಕಾರಣ. ಅದಕ್ಕೆ ಹೀಗೆ ಬರಿತಾ ಇದ್ದೀನಿ.
ಕಾರಣ ಏನು ಅಂತ ಹೇಳ್ತೀನಿ ಅಂತ್ರಿ ಅಲ್ವಾ, ಅದಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ. ನಮ್ಮ ವಂಶಕ್ಕೆ ಮೂಗುತಿ ಅನ್ನೋದು ತುಂಬ ಪವಿತ್ರವಾಗಿರೋದು. ಅಂಥದ್ದು ಅರ್ಹತೆ ಇರೋರ್ಗೆ ಮಾತ್ರನೇ ಸಿಗಬೇಕು. ಅಂಥವ್ರ ಕೈಗೆ ಅದನ್ನು ಒಪ್ಸೋದೇನೆ ನನ್ನ ಜವಾಬ್ದಾರಿ. ಅದಕ್ಕೆ ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಇದರಲ್ಲಿ ಬರೆದಿದ್ದೀನಿ. ಇದನ್ನ ಅಮ್ಮನವ್ರ ಮುಂದೆ ಇಡ್ತೀನಿ. ಈ ವ್ರತ ಆದಮೇಲೆ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಅಲ್ಲಿವರೆಗೂ ಇದನ್ನ ತೆಗೆದು ಓದೋ ಪ್ರಯತ್ನ ಯಾರೂ ಮಾಡಬೇಡಿ. ಆ ಪೇಪರಲ್ಲಿ ಅತ್ತೆ ಏನು ಬರೆದಿರ್ಬೋದು? ಏನೇ ವಿಷಯ ಇದ್ರೂ ಎಷ್ಟೇ ಜನ ಇದ್ರೂ ಅವ್ರು ಹೇಳ್ತಾರೆ ಅಲ್ವಾ? ಮತ್ತೆ ಅದರಲ್ಲಿ ಅಂತ ರಹಸ್ಯ ಏನಿರ್ಬೋದು? ಅದೇ ಅರ್ಥ ಆಗ್ತಾ ಇಲ್ಲ ಅಕ್ಕ. ಅವ್ರಂದಿದ್ ಪ್ರತಿ ಮಾತು ನಿನಗೆ ಅಕ್ಷಯಗೇನೆ ಹೇಳ್ದಾಗಿತ್ತು. ಅದು ಮಾತ್ರ ಅರ್ಥ ಆಗ್ತದೆ. ಅದರಲ್ಲಿ ನಿಮ್ಗಳ ಬಗ್ಗೆನೇ ಏನೋ ಬರೆದಿದ್ದಾರೆ ಅಂತ ನನಗೆ ತುಂಬಾ ಅನುಮಾನ ಬರ್ತಿದೆ. ಅರ್ಹತೆ ಇರೋರ್ಗೆ ಮೂಗುತಿನ ಕೊಡೋದು ತನ್ನ ಜವಾಬ್ದಾರಿ ಅಂತ ಹೇಳಿದ್ರು. ನನ್ನ ಮಗಳಿಗಿಂತ ಹೆಚ್ಚು ಅರ್ಹತೆ ಇನ್ಯಾರಿಗಿದೆ? ಅದು ಬಿಟ್ರೆ ನನ್ನ ವಿಷಯಕ್ಕೆ ಬಂದ್ರೆ ನನ್ನ ಟಾರ್ಗೆಟ್ ಮಾಡೋದಕ್ಕೆ ಏನಿದೆ? ನಾನು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ನನ್ನ ಅವನಿಯಿಂದ ಆಗ್ಲಿ ನನ್ನ ಮಗಳಿಂದ ಆಗ್ಲಿ ಯಾವುದೇ ತಪ್ಪಿಲ್ಲ. ಇನ್ನು ಉಳಿದಿದ್ನೆಲ್ಲ ಅಮ್ಮನವರೇ ನೋಡ್ಕೋತಾರೆ. ವೇದವತಿಯವರೇ, ಬನ್ನಿ ಬನ್ನಿ. ನನ್ನ ಆಹ್ವಾನಕ್ಕೆ ಒಪ್ಕೊಂಡು ನಮ್ಮ ಮನೆ ಫಂಕ್ಷನ್ಗೆ ಬಂದಿರೋದಕ್ಕೆ ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸ್ಪೆಷಲ್ ಅತಿಥಿ ಅಂತ ನನ್ನನ್ನ ಪ್ರತ್ಯೇಕವಾಗಿ ಆಹ್ವಾನಿಸಿದ್ರಿ. ಬರ್ದೆ ಹೇಗಿರ್ತೀನಿ ಹೇಳಿ? ನಾನು ಹೇಳಿದ ಅತಿಥಿ ಈ ಪ್ರಭಾವತಿ ಅವರೇ. ಈ ಮಧ್ಯ ದೇವಸ್ಥಾನದಲ್ಲಿ ಪರಿಚಯ ಆಗಿದ್ರು. ಪ್ರಭಾವತಿಯವರೇ, ಇವರೆಲ್ಲರೂ ನನ್ನ ಕುಟುಂಬದ ಸದಸ್ಯರು. ಎಲ್ಲರ ಹೆಸರು ಹೇಳಿ ಅವರನ್ನ ನಿಮ್ಗೆ ಆಮೇಲೆ ಪರಿಚಯ ಮಾಡಿಸ್ತೀನಿ. ಪರವಾಗಿಲ್ಲ ರೀ. ಎಲ್ರಿಗೂ ನಮಸ್ಕಾರ. ಅಷ್ಟಕ್ಕೂ ಇದರಲ್ಲಿ ವ್ರತ ಮಾಡ್ತಿರೋ ಮುಖ್ಯವಾದ ಸೊಸೆ ಯಾರು? ಅವಳು ಒಳಗಡೆ ಇದ್ದಾಳೆ, ಪರಿಚಯ ಮಾಡಿಸ್ತೀನಿ, ಬನ್ನಿ. ಅವಳೇ ಬರ್ತಾಳಲ್ವಾ, ನೀವ್ ಯಾಕೆ ಹೋಗೋದು? ಪ್ರತ್ಯೇಕವಾಗಿ ಪರಿಚಯ ಮಾಡಿಸ್ಬೇಕು, ನೀವು ಬನ್ನಿ. ಅತ್ತೆಯವರು ಈ ಹೊಸ ಕ್ಯಾರೆಕ್ಟರ್ನ ಯಾಕೆ ಕರೆಸಿದ್ದಾರೆ? ಇದರಲ್ಲಿ ಏನೋ ಮರ್ಮ ಇದೆ. ಇವಳು ಯಾರಾಗಿರ್ಬೋದು? ಇಲ್ಲಿವರೆಗೂ ನೋಡೇ ಇಲ್ವಲ್ಲ. ಕಥೆ ತಿರುವು ಪಡ್ಕೊಳ್ಳೋದಿಕ್ಕೆ ಹೊಸ ಪಾತ್ರ ಬಂದಿರೋ ಹಾಗೆ ಬಂದಿದ್ದಾಳೆ. ಅಜ್ಜಿ ವರ್ತನೆ ವಿಚಿತ್ರವಾಗಿದೆ. ಈ ಪೂಜೆ ನೆಪ ಇಟ್ಕೊಂಡು ಅಮ್ಮಂಗೆ ಏನಾದರೂ ತೊಂದರೆ ಕೊಡ್ತಾಳೇನೋ ಅನಿಸ್ತಿದೆ. ವೇದವತಿಯವರೇ, ಅಂದ್ಹಾಗೆ ಕೇಳೋದು ಮರ್ತ್ಬಿಟ್ಟೆ. ನಿಮ್ಮ ಸೊಸೆ ಹೆಸರೇನು ಹೇಳಿದ್ರಿ? ಪರಿಚಯ ಮಾಡಿದ್ಮೇಲೆ ಹೇಗೂ ಗೊತ್ತಾಗುತ್ತಲ್ವಾ? ದೇವಸ್ಥಾನದಲ್ಲಿ ಕೇಳಿದಾಗ್ಲೂ ನೀವು ಹೇಳಲಿಲ್ಲ, ಈಗ ಕೇಳ್ತಿದ್ರು ಹೇಳ್ತಿಲ್ಲ. ಈ ಸಸ್ಪೆನ್ಸ್ ಏನೋ ನನಗೆ ಅರ್ಥ ಆಗ್ತಿಲ್ಲ. ಕೆಲವೆಲ್ಲ ಹೀಗಿದ್ರೇನೆ ಥ್ರಿಲ್ಲಿಂಗ್ ಆಗಿರುತ್ತೆ, ಜೀವನ ಪೂರ್ತಿ ನೆನಪಿರುತ್ತೆ ಕೂಡ. ಬನ್ನಿ.
ಏನ್ ಮಾಡ್ತಿದ್ಯಾ? ಪೂಜೆಗೆ ಬೇಕಾಗಿರೋದನ್ನ ತಗೊಂಡು ಹೋಗ್ತಾ ಇದ್ದೀನಿ. ವ್ರತಕ್ಕೆ ಒಬ್ರು ಮುಖ್ಯವಾದ ಅತಿಥಿಗಳು ಬರ್ತಾರೆ ಅಂತ ಹೇಳಿದ್ದೆ ಅಲ್ವಾ? ಬಂದ್ರಾ? ಬಂದಿದ್ದಾರೆ. ನಿನ್ ಬಗ್ಗೆ ಕೇಳಿದ್ರು, ಅದಕ್ಕೆ ಪರಿಚಯ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದೆ. ಓ ಹೌದಾ? ಎಲ್ಲಿದ್ದಾರೆ? ಪ್ರಭಾವತಿ ಅವರೇ, ಬನ್ನಿ. ಪ್ರಭಾವತಿನ? ಈ ಹೆಸರನ್ನೆಲ್ಲೋ ಕೇಳಿದ್ದೀನಲ್ಲ. ನಾನ್ ಕರೆದಿದ್ದು ಇವರನ್ನೇ ಅವನಿ. ಪ್ರಭಾವತಿ ಅವರೇ, ಇಲ್ಲೋಡಿ, ನನ್ ಚಿಕ್ಕ ಸೊಸೆ ಅವನಿ. ಇವ್ರಿ ಮಧ್ಯ 2-3 ಸಲ ದೇವಸ್ಥಾನದಲ್ಲಿ ಪರಿಚಯ ಆದ್ರು. ತುಂಬಾ ಹತ್ರ ಆದ್ವಿ. ಚೆನ್ನಾಗಿದ್ದೀರಾ ಆಂಟಿ? ಇದಕ್ಕೂ ಮುಂಚೆ ನಿನಗ್ ಪರಿಚಯ ಇರೋ ಹಾಗೆ ಆತ್ಮೀಯತೆಯಿಂದ ಮಾತಾಡ್ಸ್ತಿದ್ಯಾ? ಪರಿಚಯ ಇದೆ ಅತ್ತೆ. ಇವ್ರನ್ ಯಾರು ಅನ್ಕೊಂಡ್ರಿ? ಯಾರು? ನನ್ನ ಫ್ರೆಂಡ್ ಸತ್ಯ ಇದ್ದಾರಲ್ಲ, ಸತ್ಯ ಅವ್ರ ಅಮ್ಮ ಇವರು. ಹೌದಾ? ಅವನಿ ವೇದವತಿಯವ್ರ ಸೊಸೆನಾ? ನನ್ನ ಮಗ ಸತ್ಯ ನಿಮಗ್ ಗೊತ್ತಾ? ಯಾಕೆ ಗೊತ್ತಿಲ್ಲ? ಗೊತ್ತು ಬಿಡಿ. ನನ್ನ ಸೊಸೆನ ಪ್ರಾಣಾಪಾಯದಿಂದ ಕಾಪಾಡಿದಾನೆ. ಹಾಗೇನೆ ಒಂದ್ಸಲ ನಮ್ಮ ಮನೆಗ್ ರಾತ್ರಿ ಸಮಯದಲ್ಲಿ ಬಂದಿದ್ದ. ಮತ್ತೊಂದ್ಸಲ ನಾವ್ಯಾರೂ ಇಲ್ದೇ ಇರುವಾಗ ಬಂದು ಅವನಿ ಕಾಫಿ ಕೊಟ್ಟಾಗ ಕುಡ್ದು ಅಕ್ಷಯನ ಸ್ಕೂಲ್ಗೆ ಡ್ರಾಪ್ ಮಾಡಕ್ ಹೊರಟಿದ್ದ. ನಿಮ್ ಮಗ ನನಗ್ ತುಂಬಾ ಪರಿಚಯ. ಇವ್ರ ವರ್ತನೆ ವಿಚಿತ್ರವಾಗಿದೆಯಲ್ಲ. ಅವನು ಕಾಲೇಜ್ ಡೇಸಲ್ಲಿ ಅವನಿ ಅಂತ ಒಂದು ಹುಡುಗಿನ ಪ್ರೀತಿಸ್ತಿದ್ದ. ಅವನಿಗೋಸ್ಕರನೇ ಬೆಂಗಳೂರಿಗೆ ಬಂದ. ಬೇರೆ ಹುಡುಗಿನ ಮದುವೆ ಮಾಡ್ಕೊ ಅಂತ ಕೂಡ ಹೇಳ್ದೆ. ಒಬ್ರನ್ನ ಇಷ್ಟಪಟ್ಟು ಇನ್ನೊಂದು ಹುಡುಗಿನ ಹೇಗೆ ಮದುವೆ ಆಗಲಿ ಅಂತಿದ್ದಾನೆ. ಆ ವಿಷಯ ಎಲ್ಲ ಗೊತ್ತಿದ್ದು ಕೂಡ ನನ್ನನ್ನು ಯಾಕೆ ಮನೆಗೆ ಕರೆದಿದ್ದಾಳೆ? ಇವಳು ಮನ್ಸಲ್ಲಿ ಏನೋ ಇಟ್ಕೊಂಡೇ ನನ್ನನ್ನು ಕರೆದಿದ್ದಾಳೆ. ಈ ವ್ರತದಲ್ಲಿ ಏನೋ ನಡೆಯುತ್ತೆ, ಅವನಿಗೆ ಏನೋ ಸಮಸ್ಯೆ ಆಗತ್ತೆ ಅನ್ನಿಸ್ತಿದೆ. ನಮ್ಮ ಅವನಿ ಪರಿಚಯ ನಿಮಗಿದೆಯಲ್ಲ, ಮತ್ತೆ ಹೊಸ ವ್ಯಕ್ತಿನ ನೋಡ್ದಾಗ ನೋಡ್ತಿದ್ದೀರಲ್ಲ. ಹೀಗೇನಿಲ್ಲ ರೀ, ಇದನ್ನ ನನಗೆ ಊಹಿಸೋದಕ್ಕೆ ಆಗ್ಲಿಲ್ಲ. ನಾನು ಊಹಿಸಿದ್ದೆ. ಅದೇ ರೀ, ಅವನಿ ನನ್ನ ಸೊಸೆ ಅಂತ ನಿಮಗ್ ಗೊತ್ತಿಲ್ಲದೆ ಇರ್ಬೋದು ಅಂತ. ನೀವು ಸತ್ಯನ್ ತಾಯಿ ಅಂತ ನನಗೆ ಮೊದಲೇ ಗೊತ್ತು ಅಲ್ವಾ, ಅದಕ್ಕೆ ಹಾಗಂದೆ. ಸತ್ಯ ಅಂದ್ರೆ ಅತ್ತೆ ಕೋಪ. ಮತ್ತೆ ಸತ್ಯ ಅವ್ರ ಅಮ್ಮನ್ ಯಾಕೆ ಕರೆದಿದ್ದಾರೆ? ಅತ್ತೆ, ಪೂಜೆ ಹತ್ರ ಹೋಗೋಣ. ಇವ್ರನ್ನ ಕರೆದಿದ್ದು ನಿನಗೆ ಸಂತೋಷನೇ ತಾನೆ? ಸಂತೋಷನೇ ಅತ್ತೆ. ಬನ್ನಿ ಹೋಗೋಣ. ಏನಾಯ್ತು? ನೀವು ಬೆವರ್ತಾ ಇದ್ದೀರಲ್ಲ? ಹಾ, ಪ್ರಭಾವತಿ ಅವರೇ, ಪ್ರಭಾವತಿ ಅವರೇ, ಪ್ರಭಾವತಿ ಅವರೇ, ನಿಂತ್ಕೊಳ್ಳಿ ಒಂದ್ ನಿಮಿಷ. ಏನ್ ಹೇಳಿ? ನನ್ನ ಸೊಸೆ ಅವನಿನ ನೋಡ್ತಾ ಇದ್ದ ಹಾಗೆ ನೀವ್ ಯಾಕಷ್ಟೊಂದು ಟೆನ್ಷನ್ ಆದ್ರಿ? ನಾನ್ಯಾಕೆ ಟೆನ್ಷನ್ ಮಾಡ್ಕೋತೀನಿ? ಹಾಗೇನೂ ಇಲ್ವಲ್ಲ. ನಿಜ ಹೇಳಿ. ಯಾವ ನಿಜ? ನೀವು ದೇವಸ್ಥಾನದಲ್ಲಿ ನನ್ನ ಹತ್ರ ಹೇಳಿದ ನಿಜ. ಯಾವ್ದ್ರ ಬಗ್ಗೆ ಕೇಳ್ತಿದ್ದೀರಾ? ನಿಮ್ ಮಗ ಕಾಲೇಜಲ್ಲಿ ಅವನಿನ ಪ್ರೀತಿಸ್ತಿದ್ದ ಅಂತ ಹೇಳಿದ್ರಿ ಅಲ್ವಾ?
ಆ ಅವನಿ ನನ್ನ ಸೊಸೆನೇ ಅಲ್ವಾ? ಸತ್ಯ ಇಷ್ಟಪಟ್ಟಿದ್ದು ನಮ್ಮನೆ ಅವನಿನೇ ಅಲ್ವಾ? ಅದಕ್ಕೆ ಅಲ್ವಾ ನಿಮ್ಮ ಮಗ ನಮ್ಮ ಅವನಿಗೆ ಯಾವಾಗ ಬೇಕೋ ಆವಾಗ ಫೋನ್ ಮಾಡ್ತಿದ್ದಾನೆ, ಯಾವಾಗ ಬೇಕೋ ಆವಾಗ ಭೇಟಿ ಮಾಡ್ತಿದ್ದಾನೆ. ಅವನಿಂದ ನಮ್ಮ ಕುಟುಂಬಕ್ಕೆ ಏನೋ ಒಳ್ಳೇದಾಗಿರೋ ಹಾಗೆ ನಿಮ್ಮ ಮಗ ಏನೋ ನಮ್ಮನ್ನ ಉದ್ಧಾರ ಮಾಡ್ತಿದ್ದಾನೆ ಅಂತ ನನ್ನ ಮಗ ಅನ್ಕೊಂಡಿದ್ದಾನೆ. ಅವರಿಬ್ಬರ ಮಧ್ಯ ಸ್ನೇಹ ಮಾತ್ರನೇ ಇದೆ ಅಂತ ಅವನು ನಂಬಿದ್ದಾನೆ. ಇಬ್ರು ಸೇರಿ ನನ್ನ ಮಗನಿಗೆ, ನನ್ನ ಕುಟುಂಬಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮನ್ನ ಇಲ್ಲಿಗೆ ಕರೆಸೋದಕ್ಕೆ ಕಾರಣ ಇದೆ. ನಿಮ್ಮಿಂದ ನಿಜ ಹೊರಗಡೆಗೆ ಬರಬೇಕು, ಎಲ್ಲರ ಮುಂದೆ ಗೊತ್ತಾಗಬೇಕು. ನಿಜ ಹೇಳಿ. ಹೇಳ್ತೀನ್ರಿ. ಇಷ್ಟು ದೂರ ಬಂದ್ಮೇಲೆ ನೀವಿಷ್ಟೆಲ್ಲ ಕೇಳಿದ್ಮೇಲೆ ನಾನು ಹೇಳ್ದೆ ಹೇಗಿರ್ತೀನಿ? ನನ್ನ ಮಗ ಇಷ್ಟಪಟ್ಟಿದ್ದು ಅವನಿನೇ. ನನ್ನ ಮಗ ಪ್ರೀತಿಸಿದ್ದು ಅವನಿನೇ. ಆದ್ರೆ ಆ ಅವನಿ ಈ ಅವನಿ ಅಲ್ಲ. ಆ ಅವನಿ ನಿಮ್ ಸೊಸೆ ಅಲ್ಲ. ಆ ಅವನಿ ನಿಮ್ಮ ಶ್ರೀಕರ್ ಹೆಂಡತಿ ಅಲ್ಲ. ಅವಳೇ ಬೇರೆ, ನಿಮ್ ಸೊಸೆನೇ ಬೇರೆ. ಇಬ್ಬರ ಹೆಸರು ಒಂದೇ ಆಗಿರೋದಕ್ಕೆ ನೀವು ತಪ್ಪು ತಿಳ್ಕೊತಿದ್ದೀರಾ. ಸುಳ್ಳು, ಎಲ್ಲ ಸುಳ್ಳು. ನೀವು ಸುಳ್ಳು ಹೇಳ್ತಿದ್ದೀರಾ, ಮಾತು ಬದಲಾಯಿಸ್ತಿದ್ದೀರಾ. ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಅನುಮಾನಿಸ್ತಿದ್ದೀರಾ? ತಪ್ಪಲ್ವಾ? ನನ್ನ ಮಗನ್ನ ನೀವೊಂದು ಮಾತಂದ್ರೂ ಪರವಾಗಿಲ್ಲ ರೀ. ಬಂಗಾರದಂಥ ಸೊಸೆ ಬಗ್ಗೆ ಆ ಥರ ಹೇಗೆ ಮಾತಾಡ್ತಿದ್ದೀರಾ? ಇದು ನಿಮ್ಮ ದೊಡ್ಡತನಕ್ಕೆ ಕಳಂಕ. ಹಾಗಾದ್ರೆ ಆ ಅವನಿ ಯಾರು ಅಂತ ನನಗೆ ಹೇಳಿ, ನಾನು ಹೋಗಿ ಭೇಟಿ ಮಾಡ್ತೀನಿ. ಹೇಗೆ ಹೇಳ್ತೀನ್ರಿ? ಇನ್ನೊಂದು ಹುಡುಗಿ ಜೀವನ ನಾಶ ಆಗೋದಿಲ್ವಾ? ಹಾಲಿನಂತ ಈ ಕುಟುಂಬದೊಳಗೆ ನಿಮಗೆ ಬಂದಿರೋ ಅನುಮಾನ ವಿಷದ ಹನಿ ಇದ್ದ ಹಾಗೆ. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ಇವಳು ಖಂಡಿತವಾಗ್ಲೂ ಸುಳ್ಳು ಹೇಳಿದಾಳೆ. ವ್ರತ ಮುಗಿಯೋಷ್ಟರಲ್ಲಿ ನಿಜ ಬಯಲಾಗುತ್ತೆ. ಇವತ್ತು ಹೇಗಾದರೂ ಇವಳ ಮೇಲೆ ಸೇಡ್ ತೀರಿಸ್ಕೋಬೇಕು. ಈ ವ್ರತನ ನಿಲ್ಲಿಸ್ಬೇಕು. ವ್ರತ ಶುರು ಆಗೋದಕ್ಕೆ ಇನ್ನ ಟೈಮ್ ಇದೆ ಅಲ್ವಾ? ನಾನು ಕೂಡ ನಿಮ್ ಜೊತೆ ಆಡ್ತೀನಿ. ಸರಿ, ಕಣ್ಣ ಮುಚ್ಚೋ ಆಟ ಆಡಿದ್ರೆ ಥ್ರಿಲ್ ಇರುತ್ತೆ. ನಿನ್ನಿಷ್ಟ. ಖರ್ಚೀಫ್ ಇದೆಯಾ ಚಿಂಟು? ಇದೆ. ಮೊದಲು ನಿನಗೆ ಕಟ್ಲ ಅಕ್ಷಯ. ಸರಿ ಶೌರ್ಯ. ಹೇಗಾದ್ರೂ ಮಾಡಿ ನಿನ್ನ ಕೆಳಗಡೆ ಬೀಳಿಸ್ತೀನಿ. ಅವಾಗ ನಿನ್ಗೆ ಏಟಾಗುತ್ತೆ. ನೀನ್ ಜೋರಾಗಿ ಕಿರಿಚ್ತೀಯ. ಎಲ್ರೂ ಹೊರಗಡೆ ಬರ್ತಾರೆ. ಇಡೀ ವ್ರತ ಡಿಸ್ಟರ್ಬ್ ಆಗುತ್ತೆ. ನಮ್ ಗ್ಯಾಂಗ್ ಆನಂದ ಪಡುತ್ತೆ. ಓಕೆ, ರೆಡಿ?
1 2 3. ಅಕ್ಷಯ 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 ಇಲ್ಬಾ ಅಕ್ಷಯ ಇಲ್ಬಾ ಅಕ್ಷಯ ಅಕ್ಷಯ ಈ ಕಡೆ ಈ ಕಡೆ ಅಕ್ಷಯ ಇಲ್ಬಾ ಅಕ್ಷಯ ಅಕ್ಷಯ, ಈ ಕಡೆ, ಈ ಕಡೆ ಬಾ. ಅಕ್ಷಯ 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 ಇಲ್ಬಾ